ಶಿವಯೋಗಿಗಳು ಮಹಾ ತಪಸ್ವಿಗಳಾದ ಪರಮಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಮಹಾಶಿವಯೋಗಿಗಳನ್ನು ಭಕ್ತಿಯಿಂದ ಧ್ಯಾನಿಸಿ ಶ್ರದ್ಧೆಯಿಂದ ಈ ಶಿವರಾತ್ರಿಯ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಇವತ್ತು ಶಿವರಾತ್ರಿ ಮಹೋತ್ಸವ ನಮ್ಮ ದೇಶದಲ್ಲಿ ಯಾವಾಗಲೂ ಶಾಂತಿಗೆ ಅತಿ ಹೆಚ್ಚಿನ ಮಹತ್ವವನ್ನು ನಾವು ಕೊಟ್ಟಿದ್ದೀವಿ. ಭಾರತೀಯರು ಅಂದ್ರೆ ಶಾಂತಿಪ್ರಿಯರು. ಬರೀ ಸಾಮಾನ್ಯವಾದ ಶಾಂತಿ ಅಲ್ಲ, ಆಧ್ಯಾತ್ಮಿಕವಾದ ಶಾಂತಿಯನ್ನು ಬಯಸಿದಂಥವ್ರು ಯಾರು ಅಂದ್ರೆ ಭಾರತೀಯರು. ಇವರ ಇಡೀ ಜೀವನದ ಅತಿ ದೊಡ್ಡ ಗುರಿ ಯಾವುದು ಅಂದ್ರೆ ಮೋಕ್ಷ. ಅದಕ್ಕಿಂತ ಹೆಚ್ಚಿಗೇನೂ ಇಲ್ಲ. ಮೋಕ್ಷವನ್ನೇ ಪರಮ ಪುರುಷಾರ್ಥ ಅಂತ ಕರೆದವರು ಜಗತ್ತಿನಲ್ಲಿ ಯಾರು ಅಂದ್ರೆ ಭಾರತೀಯರು. ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಅಂತ 4 ಪುರುಷಾರ್ಥಗಳು. ಅದರಲ್ಲಿ ಮೋಕ್ಷವೇ ಅಂತಿಮ ಪುರುಷಾರ್ಥ, ಪರಮ ಪುರುಷಾರ್ಥ. ಆದ್ದರಿಂದ ನಮ್ಮೆಲ್ಲರ ಜೀವನದ ಕೊಟ್ಟ ಕೊನೆಯ ಗುರಿ, ಮೊಟ್ಟ ಮೊದಲ ಗುರಿ, ಜೀವನದ ಅತಿ ದೊಡ್ಡ ಗುರಿ ಯಾವುದು ಅಂದ್ರೆ ಮೋಕ್ಷ ಸಂಪಾದನೆ. ಅದಕ್ಕಾಗಿ ನಾವು ಏನು ಮಾಡಬೇಕು ಅನ್ನೋದು ಪ್ರಶ್ನೆ. ಅದಕ್ಕೆ ಉತ್ತರವನ್ನು ಸಾಮಾನ್ಯರು ಹೇಳಿಲ್ಲ. ತಿಳಿದಂಥವರು, ಬಲ್ಲವರು, ಮಹಾತ್ಮರು, ದಾರ್ಶನಿಕರು ಅದಕ್ಕೆ ಉತ್ತರವನ್ನು ಹೇಳಿದರು. ದಾರ್ಶನಿಕರು ಯಾರಪ್ಪ? ದರ್ಶನ ಅಂದರೆ ಏನು ನೋಡಬೇಕು, ಏನು ಕಂಡ್ರೆ ಅವರಿಗೆ ದಾರ್ಶನಿಕರು ಅಂತ ಕರೀತಾರೆ. ನಮಗೇನು ಕಂಡದ, ಅವ್ರಿಗೇನು ಕಂಡದ, ಇದನ್ನೆಲ್ಲವನ್ನು ವಿಚಾರ ಮಾಡಬೇಕು. ನಮಗೆ ಕಂಡದ್ದು ಬರೀ ಬಾಹ್ಯ ಜಗತ್ತು. ನಮ್ಮಲ್ಲಿರುವಂಥ ದೃಷ್ಟಿ ಯಾವುದು ಅಂದ್ರೆ ಬರೀ ಹೊರಗಿನ ಭೌತಿಕ ದೃಷ್ಟಿ. ಚರ್ಮಚಕ್ಷುವಿನಿಂದ ನಾವು ನೋಡಿದ್ದೀವಿ, ನಮಗೆ ಹೊರಗಿಂದ ಅಷ್ಟೇ ಕಂಡಿತು. ಆದರೆ ಮಹಾತ್ಮರು ಜ್ಞಾನಚಕ್ಷುವಿನಿಂದ, ಅಂತರಂಗದಲ್ಲಿರುವಂಥ ಅರಿವಿನ ನೇತ್ರದಿಂದ ನೋಡಿದ್ದರಿಂದ ಅವರಿಗೆ ಇಡೀ ವಿಶ್ವದಲ್ಲಿರುವಂಥ ದೇವರ ಕಂಡ. ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ. ವಿಶ್ವತಶ್ಚಕ್ಷು ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ. ಇದು ಸಾಮಾನ್ಯರಿಗೆ, ಲೋಕದ ಗದ್ದಲದಲ್ಲಿ ಬಹಳ ಮುಳುಗಿದ ಮನುಷ್ಯನಿಗೆ ಈ ರೀತಿಯ ದರ್ಶನ ಆಗಂಗಿಲ್ಲ. ಇಡೀ ವಿಶ್ವದಾದ್ಯಂತ ತುಂಬಿರುವ ಸತ್ಯ ಕಾಣಬೇಕಂದ್ರೆ ಆ ರೀತಿಯಾದ ದಾರ್ಶನಿಕ ದೃಷ್ಟಿಕೋನ ಬೇಕಾಗ್ತದೆ. ಅಂತಹ ಸತ್ಯದ ದೃಷ್ಟಿಕೋನ ಬೇಕು, ಧರ್ಮದ ನಿಷ್ಠೆ ಬೇಕು. ಆವಾಗ ಮನುಷ್ಯನಿಗೆ ಸತ್ಯ ದರ್ಶನ ಆಗ್ತದೆ. ಯಾರಿಗೆ ಸತ್ಯದ ದರ್ಶನ ಆಯಿತು ಅವರಿಗೆ ದಾರ್ಶನಿಕರು ಅಂತ ಕರೆದರು, ಅವರಿಗೆ ಪೂಜ್ಯರು ಅಂತ ಕರೆದರು. ಅಂಥ ಮಹಾತ್ಮರಿಗೆ ಯೋಗಿಗಳು, ಜ್ಞಾನಿಗಳು ಅಂತ ಕರೆದರು. ಈ ಜಗತ್ತು ಯಾರನ್ನು ನೆನಪಿಡ್ತದಂದ್ರೆ ನಮ್ಮಂಥ ಸಾಮಾನ್ಯ ಜನರನ್ನು ನೆನಪಿಡಂಗಿಲ್ಲ. ಯಾಕಂದ್ರೆ ನಾವೇನಿಲ್ಲ ಅಂಥ ದೊಡ್ಡ ಕೆಲಸ ಮಾಡಿರ್ತೀವಿ, ಏನಿಲ್ಲ, ಇದೇ ಲೋಕದ ಉಸಾಬರಿ ಮಾಡಿ ಸತ್ತು ಹೋಗಿಬಿಡ್ತೀವಿ. ಆದರೆ ಮಹಾತ್ಮರು ಮಾತ್ರ ಕೆಡುವಂಥ ಜಗತ್ತಿನ ಗೊಡವೆಗೆ ಹೋಗದೆ ಕೆಡಲಾರದಂತಹ ಅವಿನಾಶಿಯಾದ ದೇವ ತತ್ವವನ್ನು ತಿಳ್ಕೊಂಡ್ರು. ಅದಕ್ಕೆ ಅವರನ್ನು ಈ ಜಗತ್ತು ಸದಾಕಾಲ ನೆನಪಿಡ್ತದೆ. ಬುದ್ಧನಾಗಿ ಹೋಗಿ 2500 ವರ್ಷ ಆಯಿತು, ಮಹಾವೀರಾಗಿ ಹೋಗಿ 2500 ವರ್ಷ ಆಯಿತು, ಋಷಿಗಳು ಆಗಿ ಹೋಗಿ 5000 6000 ವರ್ಷ ಆಯಿತು. ಅಷ್ಟೇ ಅಲ್ಲದೆ ವ್ಯಾಸ ಮಹರ್ಷಿಯಾಗಿ ಸಾವಿರಾರು ವರ್ಷಗಳಾಯಿತು. ವಾಲ್ಮೀಕಿ ಮಹರ್ಷಿಗಳು, ಅದೇ ರೀತಿಯಾಗಿ ಜ್ಞಾನೇಶ್ವರ ಮಹಾರಾಜರು, ತುಕಾರಾಮ್ ಮಹಾರಾಜರು, ಸಮರ್ಥ ರಾಮದಾಸರು, ಸಂತ ಏಕನಾಥರು, ಮೀರಾಬಾಯಿ,
ಬೊಂತಾದೇವಿ, ಲಲ್ಲೇಶ್ವರಿ, ಅದೇ ರೀತಿಯಾಗಿ ತಮಿಳುನಾಡಿನಲ್ಲಿರುವಂಥ ತಿರುವಳ್ಳುವರ್, ನಮ್ಮ ರಾಜ್ಯದಲ್ಲಿರುವಂಥ ಶರಣರು, ಕನಕದಾಸರು, ಪುರಂದರದಾಸರು, ಅದೇ ರೀತಿಯಾಗಿ ಬಸವಣ್ಣನವರು, ಅಲ್ಲಮ ಪ್ರಭುದೇವರು, ಅಕ್ಕ ಮಹಾದೇವಿ, ಸಿದ್ದರಾಮೇಶ್ವರ, ಇವರು ಆಗಿ ಹೋಗಿ ಬಹಳ ವರ್ಷಗಳಾಯಿತು, ಶತಮಾನಗಳಾಯಿತು, ಸಹಸ್ರಮಾನಗಳಾಯಿತು, ಅನೇಕ ವರ್ಷಗಳೇ ಗತಿಸಿ ಹೋದರೂ ಕೂಡ ಅವರ ಹೆಸರು, ಅವರು ಮಾಡಿದಂತಹ ಸಾಧನೆ ಅಜರಾಮರವಾಗಿ ಉಳಿದದ. ಯಾಕೆ ಉಳಿದದ? ನಮ್ಮ ಸಾಧನೆಗಳ ಯಾಕೆ ನೆನಪಿಡಂಗಿಲ್ಲ ಜಗತ್ತು? ನಾವು ಬರೀ ಗ್ವಾಡಿ ಕಟ್ಕೋತ ಹೊಂಟದೇವಿ, ಬರೇ ಹೊರಗಿನ ಮನೆ ಕಟ್ಕೋತ ಹೊಂಟದೀವಿ, ಹೊರಗಿನ ಸಂಪತ್ತು ಗಾಳೆ ಮಾಡ್ಕೋತ ಹೊಂಟಿದ್ದೀವಿ. ಅದಕ್ಕಾಗಿದೆ ಯಾವುದೂ ಉಳಿಯೋದಲ್ಲ ಅಲ್ಲ. ಹುಟ್ಟಿದ ಹುಳವೊಮ್ಮೆ ಸಾಯುವುದು, ಕಟ್ಟಿದ ಮನೆಯೊಮ್ಮೆ ಬೀಳುವುದು, ಸೃಷ್ಟಿಯ ನೇಮವಿದು ಅಂತ ಹೇಳ್ತಾರೆ. ಈ ಜಗತ್ತಿನೊಳಗೆ ಬೀಳಲಾರದಂಥ ಮನೆ ಯಾವನೂ ಕಟ್ಲಾಕ ಸಾಧ್ಯ ಆಗಿಲ್ಲ. ಇನ್ನು ಅಂಥ ಗೌಂಡಿನೂ ಹುಟ್ಟಿಲ್ಲ, ಅಂಥ ಇಂಜಿನಿಯರು ಹುಟ್ಟಿಲ್ಲ. ವಿಶ್ವಕರ್ಮ ಕಟ್ಟಿದಂಥ ಮಹಾನ್ ಇಂದ್ರಭವನವೇ ಬಿದ್ದು ಹೋಗುವಾಗ, ಚಂದ್ರಭವನವೇ ಬಿದ್ದು ಹೋಗುವಾಗ, ನರಮಾನವರು ಕಟ್ಟಿದಂಥ ಕಟ್ಟಡಗಳೆಂದರೆ ಶಾಶ್ವತ ಉಳಿತಾವೇನು? ಈ ತಿಳುವಳಿಕೆ ನಮಗೆ ಬೇಕು. ಭಾಳ ದೊಡ್ಡ ದೊಡ್ಡ ಅರಮನೆಗಳೆಲ್ಲ ಬಿದ್ದು ಹೋದವು, ಬಹಳ ದೊಡ್ಡ ದೊಡ್ಡ ಕಟ್ಟಡಗಳೆಲ್ಲ ಬಿದ್ದು ಹೋದವು. ಅಂದ ಬಳಿಕ ಈಗಿನ ಕಾಲದಲ್ಲಿ ನಾವು ಕಟ್ಟುವಂಥ ಕಟ್ಟಡಗಳಾದರೂ ಎಲ್ಲಿ ಉಳಿತಾವು? ಹುಟ್ಟಿದ ಹುಳವೊಮ್ಮೆ ಸಾಯುವುದು. ಇಂದು ಹುಟ್ಟೇತಿ ಅಂದ್ರೆ ನಾಳೆ ಸಾಯಲಾಕೆ ಹುಟ್ಟದ, ಅದು ಅಜರಾಮರವಾಗಿರ್ಲಾಕೆ ಹುಟ್ಟಿಲ್ಲ. ಹುಟ್ಟು ಅಂದ್ರೆ ಪ್ರಾರಂಭ, ಸಾವು ಅಂದ್ರೆ ಅಂತ್ಯ. ಹುಟ್ಟು ಅಂದ್ರೆ ಮೊದಲು, ಸಾವು ಅಂದ್ರೆ ಕೊನೆ. ಆದ್ದರಿಂದ ಈ ಜಗತ್ತಿನ ಶಾಶ್ವತವಾದ ನಿಯಮ ಯಾವುದು ಅಂದ್ರೆ, ಯಾವ್ಯಾವುದು ಹುಟ್ಟತೈತ್ಲ ಅದೆಲ್ಲ ಸಾಯ್ತದ. ಇದನ್ನು ತಿಳ್ಕೊಂಡಿರ್ಬೇಕು. ನಮಗೇನು ಗೊತ್ತಿಲ್ಲ ತಲ್ಲ, ಗೊತ್ತಿರ್ತೈತಿ, ಆದ್ರೂ ಪ್ರಪಂಚದ ಗದ್ದಲದೊಳಗೆ ಮರ್ತಿರ್ತೀವಿ. ಸಾವ ಬರೀ ಮಂದಿಗೈತಿ, ನಮಗಿಲ್ಲ ಅಂತ ನಾವು ತಿಳ್ಕೊಂಡಿರ್ತೀವಿ. ಅದೇ ನಮ್ಮ ದಡ್ಡತನ. ಆದ್ದರಿಂದ ನಮ್ಮ ದೇಶದಲ್ಲಿ ಅಂಥ ದೊಡ್ಡ ದೊಡ್ಡ ದಾರ್ಶನಿಕರು, ಮಹಾತ್ಮರು, ತ್ಯಾಗಿ ಯೋಗಿಗಳಾಗಿ ಹೋದರು. ಅವರು ಏನು ಹೇಳುವಾದರು? ಎದಕ್ಕೆ ಜನ ಅವರನ್ನು ನೆನೆಸ್ತದ? ಕಾರಣ ಏನು ಅಂದ್ರೆ, ಅವರು ದೇವರನ್ನು ತಿಳ್ಕೊಂಡು ದೇವರೇ ಆಗಿ ಹೋದರು. ಅದಕ್ಕೆ ಅವರನ್ನು ನೆನೆಸ್ತೀವಿ. ಅವರ ಮನಸ್ಸಿನಲ್ಲಿ ಕಾಮ ಕ್ರೋಧಾದಿಗಳ ಹೊಲಸಿರಲಿಲ್ಲ, ರಾಗದ್ವೇಷಾದಿಗಳಿರಲಿಲ್ಲ, ಯಾವುದೇ ರೀತಿಯಾದಂಥ ಅನೈತಿಕ ಭಾವನೆಗಳು, ವಿಚಾರಗಳಿರಲಿಲ್ಲ. ಆದ್ದರಿಂದ ಅವರನ್ನು ಈ ಜಗತ್ತ ಪೂಜಿಸ್ತದೆ. ನಮ್ಮ ಮನಸ್ಸು ಒಳ ಹೊಕ್ಕ ನೋಡಿದರೆ ಏನೇನಾಗ್ಯಾವು? ಸ್ವಲ್ಪ ನಮ್ಮ ಮನಸ್ಸು ಏನೇನು ನಡೆದೈತೆ ನಮ್ಮ ಮನಸ್ಸಿನಾಗ, ನಮ್ಮ ಮನಸ್ಸು ಹೊಲಸೈತೋ ಸ್ವಚ್ಛ ಐತೋ ನಾವು ನೋಡ್ಲಕ್ಕೆ ಕಲಿಬೇಕು. ಏನೇನು ಗದ್ದಲು ನಡೆದೈತಿ, ಎಷ್ಟೆಷ್ಟು ಹೊಲಸು ಮಾಡ್ಕೊಂಡದೀವಿ ಹುಟ್ಟಿನಿಂದ ಇಲ್ಲಿ ತನಕ. ಈಗ ಸಣ್ಣ ಹುಡುಗರು ಹೊಲಸು ಮಾಡಿಕೊಂಡು ಅಂದ್ರೆ ಮನ್ಯಾಗ ತಾಯಿ ತಂದೆ ತೊಳಿತಾರ, ಸ್ವಚ್ಛ ಮಾಡ್ತಾರೆ. ಇಲ್ಲಿ ಹೊಲಸು ಮಾಡ್ಕೊಂಡಾನೇವ. ಈ ಮನಸ್ಸು ಹೊಲಸಾದದ್ದು ತೊಳಿಲಕ್ಕೆ ಅವ್ವ ಅಪ್ಪ ಬರಂಗಿಲ್ಲ, ಅಜ್ಜ ಅಜ್ಜಿ ಬರಂಗಿಲ್ಲ, ಹೊರಗಿನ ನೀರನ್ನು ಇದಕ್ಕೆ ಬರಂಗಿಲ್ಲ. ಮನಸ್ಸು ಸ್ವಚ್ಛವಾಗಬೇಕಾಗಿತ್ತು ಅಂದ್ರೆ ಮಹಾತ್ಮರ ವಾಣಿಯಿಂದ ಮಾತ್ರ ಅದು ಸಾಧ್ಯದ, ಮತ್ತಾವುದರಿಂದಲೂ ಸ್ವಚ್ಛ ಆಗಂಗಿಲ್ಲ. ಮಹಾತ್ಮರ ವಾಣಿಗೆ ಆ ಸಾಮರ್ಥ್ಯ ಅದ. ಸತ್ಸಂಗಶ್ಚ ವಿವೇಕಶ್ಚ ನಿರ್ಮಲಂ ನಯನದ್ವಯಂ. ಇವೆರಡೂ ಬಹಳ ಶ್ರೇಷ್ಠ ಕಣ್ಣುಗಳು. ಸತ್ಸಂಗದಲ್ಲಿ ಆ ಸಾಮರ್ಥ್ಯ ಅದ. ಆದ್ದರಿಂದ ನಾವು ನಮ್ಮ ಮನಸ್ಸು ಸಮಾಧಾನ ಐತೋ ಇಲ್ಲೋ, ನಮ್ಮ ಮನಸ್ಸ ಶಾಂತ ಐತೋ ಇಲ್ಲೋ, ನಮ್ಮ ಮನಸ್ಸಿನಲ್ಲಿ ಭಾವನೆಗಳ ಯಾವ ರೀತಿ ಭಾವನೆಗಳು ಹೇಳತ್ತವು ನೋಡ್ಬೇಕು. ಏನು ಸಾತ್ವಿಕ ಭಾವನೆಗಳು ಹೇಳ್ತಾವೋ, ಏನು ರಾಜಸಿಕ ಭಾವನೆಗಳು ಹೇಳ್ತಾವೋ,
ಏನು ತಾಮಸಿಕ ಭಾವನೆಗಳು ಹೇಳ್ತಾವೋ ಅಂತ ನೋಡ್ಕೋತ ಹೋಗ್ಬೇಕು. ನಮಗೆ ಗುರುಗಳು, ಮಠ, ಧರ್ಮ, ಅಧ್ಯಾತ್ಮ, ಪ್ರವಚನ ಹಿಡಿಸ್ತಿತ್ತು ಅಂದ್ರೆ ಸಾತ್ವಿಕ ದಿವತ್ತು ತಿಳ್ಕೊಬೇಕು. ಅರ್ಧ ಈ ಕಡೆ ಅರ್ಧ ಆ ಕಡೆ ಹಾಕಿತ್ತಂದ್ರೆ ರಾಜಸಿಕ ದಿವತ್ತು ತಿಳ್ಕೊಬೇಕು. ಆ ಬಳಿಕ ಪೂರಣ ದ್ರಾಕ್ಷಿ ಪಡ ಬಿಟ್ಟು ಈ ಕಡೆ ಒಟ್ಟ ಬರಲಿಲ್ಲ ಅಂದ್ರೆ ತಾಮಸಿ ಅದಾನ ತಿಳ್ಕೊಳ್ಳೋದವ. ತನ್ನ ಪ್ರಪಂಚ ಆತೋ ತಾತು, ಊರಾಗ ಯಾರು ಸಾಯಲಿ ಹುಟ್ಟಲಿ ಧರ್ಮದ ಕಾರ್ಯ ಇರಲಿ ಇದಕ್ಕೇನೋ ಬರಂಗೇ ಇಲ್ಲ. ನಾವು ಚಲೋಪಕ್ಕಿ ಊಟ ಮಾಡ್ತಾನೆ, 8 ತಾಸು ಗೊರಕೆ ಹೊಡ್ಕೋತ ನಿದ್ದೆ ಮಾಡ್ತಾನೆ. ಆ ಬಳಿಕ ಎದ್ದ ಅಂದ್ರೆ ಮತ್ತೆ ಕೆಲಸ ಮತ್ತು ಊಟ. ಇದನ್ನ ಸಾಯಿತಕ ಮಾಡಿದ ಅಂದ್ರೆ ಅವಾಗ ತಮೋಗುಣಿ ಅಂತ ಕರೀತಾರೆ. ಆದ್ದರಿಂದ ನಮ್ಮ ಮನಸ್ಸು ಹೆಂಗೈತಿ ನಾವು ನೋಡ್ಬೇಕು. ನಮ್ಮ ಸ್ಥಿತಿ ಏನೈತಿ, ಇವು 3 ಪ್ರಕಾರದೊಳಗೆ ನಾವು ಎದುರಾಕೊಂಡಿರ್ತೀವಿ ಅದನ್ನು ನೋಡ್ಬೇಕು. ನಾವೇನು ಸಾತ್ವಿಕರೋ, ರಾಜಸಿಕರೋ, ಏನು ತಾಮಸಿಕರೋ, ನಾವೇನು ಭಕ್ತಿ ಮಾರ್ಗದಾಗದೀವೋ, ಏನು ಕರ್ಮ ಮಾರ್ಗದಾಗದೀವೋ, ಏನ ಯೋಗ ಮಾರ್ಗದಾಗದೀವೋ, ಏನು ಜ್ಞಾನ ಮಾರ್ಗದಾಗದೀವೋ. ಸಾಧನಾ ಪ್ರಾರಂಭ ಎಲ್ಲಿ ತಕ ಆಗೈತಿ ನಮ್ಮದು, ಸುಧಾರಣೆ ಎಷ್ಟಾಗಿದ್ದೀವಿ, ಬದಲಾವಣೆ ಎಷ್ಟಾಗಿದ್ದೀವಿ. ಉಳ್ದದ್ದು ಸ್ವಲ್ಪ ಉಳ್ದೈತಿ, ಕಳೆದದ್ದು ಭಾಳದ. ಏನು ಕಳೆದದ? ರೊಕ್ಕ ಕಳೆದಿಲ್ಲ. ರೊಕ್ಕ ಕಳೆದ್ರೆ ಹೊಳ್ಳೆ ಕೂಡಿಸ್ಬೋದು, ಗಳಿಸ್ಬೋದು. ಕಳೆದದ್ದು ಇನ್ನೊಮ್ಮೆ ಬರಲಾರದಂಥದ್ದು ಕಳೆದೈತಿ, ಅದು ಆಯುಷ್ಯ ಕಳೆದದು. ನಮ್ಮ ಜೀವನದ ಎಷ್ಟೋ ವರ್ಷಗಳೇ ಕಳೆದು ಹೋದವು. ಯಾರೋ 20 ಕಳೆದಾವ್, ಯಾರೋ 40 ಕಳೆದಾವ್, ಯಾರೋ 50 ಹೋಗ್ಯಾವ, ಯಾರೋ 70 ಹೋಗ್ಯಾವ, ಕಳೆದಾವು. ಇನ್ನು ಎಷ್ಟು ಕೊಟ್ಟರು ಹೊಳೆ ಬರಂಗಿಲ್ಲ. ಆದ್ದರಿಂದ ಮನುಷ್ಯನೇ ಎಚ್ಚರಾಗು ಅಂತ ಮಹಾತ್ಮರು ಹೇಳುವುದು. ನಮ್ಮ ಉಳಿದಂಥ ಆಯುಷ್ಯದೊಳಗನ ನಾವು ತಿಳ್ಕೋಬೇಕಾಗ್ಯದ, ನಮ್ಮ ಮನಸ್ಸನ್ನು ಸ್ವಚ್ಛ ಮಾಡ್ಕೋಬೇಕಾಗ್ಯದ, ನಮ್ಮ ಮನಸ್ಸನ್ನು ಶಾಂತ ಮಾಡ್ಕೋಬೇಕಾಗ್ಯದ. ಮಹಾತ್ಮರು ಇದನ್ನೇ ಹೇಳ್ಕೋತ ಹೋದರು. ಈಗ ಶಿವರಾತ್ರಿ, ಶಿವ ಅಂದರೆ ಈ ಶಬ್ದದ ಅರ್ಥ ಶಾಂತಿ. ಶಿವ ಅಂದ್ರನ ತಲೆ ಮ್ಯಾಲ ಗಂಗಾ, ಅದೆಲ್ಲ ಪೌರಾಣಿಕ ಶಿವ. ನಿಜವಾದ ಶಿವ ಅನ್ನೋ ಶಬ್ದದ ಅರ್ಥ ಪರಮ ಶಾಂತಿ. ದೇವರಂದ್ರೆ ಏನಪ್ಪ? ದೇವರಂದ ಶಾಂತಿ, ಸತ್ಯ, ಅಸ್ತಿತ್ವ, ಅದುವೇ ದೇವರು. ಹಂಗಾದ್ರೆ ಶಿವಾನುಭವ ನಮಗಾಗಬೇಕಂದ್ರೆ, ಶಾಂತಿಯ ಅನುಭವ ನಮಗಾಗಬೇಕಂದ್ರೆ ಏನು ಮಾಡಬೇಕು? ಅದನ್ನೇ ಇವತ್ತು ಶಿವರಾತ್ರಿ ದಿವಸ ಮಾಡೋದು. ಜಾಗರಣೆ ಮಾಡಬೇಕು ಅಂತ ಹೇಳಿದ್ರು ಅವರು. ಜಾಗರಣೆ ಮಾಡ್ಬೇಕಂದ್ರೆ ಊಟ ಕಮ್ಮಿ ಮಾಡಬೇಕು, ಉಪವಾಸ. 4 ರೊಟ್ಟಿ ತಿಂದು ಉಪವಾಸ ಮಾಡೋದಲ್ಲ. ಉಪವಾಸ ಹೆಂಗೆ ಮಾಡೋದು? ಅಷ್ಟ ತುಸು ದ್ರವ ಆಹಾರ, ತುಸು ಸ್ವಲ್ಪ ತಗೊಂಡು, ಅದನ್ನು ತಗೊಂಡ ಬಳಕ ನಿದ್ದೆ ಬರಬಾರ್ದು. ನಿದ್ದೆ ಬತ್ತಂದ್ರೆ ಊಟ ಬರೋಬ್ಬರಿ ಮಾಡ್ಯಾನ ತಿಳ್ಕೊಬೇಕು. ನಿದ್ದೆ ಬರಬಾರ್ದ ತಿಟ್ಕೊಂಡನ ಉಪವಾಸ ಮಾಡ್ಯಾರ ಅವರು. ಮತ್ತು ಉಪವಾಸ ಮಾಡಿ ಬರೇ ಊಟದ ಕಡೆನ ಲಕ್ಷ್ಯ ಹೋಗ್ತಿತ್ತು ಅಂದ್ರೆ ಉಪವಾಸ ಮಾಡೋದು ಅದಕ್ಕೆ. ಮನ್ಯಾಗ ಏನು ಮಾಡ್ಯಾರೋ ಏನೋ, ಗೆಣಸು ಕುದಿಸಿಲ್ಲ, ಎಮ್ಮೆ ಬ್ಯಾರಿ ಶಿವರಾತ್ರಿ ದಿವಸ ಹಿಂಡಿಲ್ಲ, ಆ ಬಳಿಕ ಸಾಬೂದಾನೆ ಅಂಗಡ್ಯಾವ ಚಾವಿ ಹಾಕ್ಕೊಂಡು ಹೋಗ್ಯಾನು, ಹೆಂಗೆ ಮಾಡೋದಪ್ಪ ಅಂಥೇಳಿ ಹಿಂಗೆ ಚಿಂತೆ ಮಾಡ್ರೆ ಉಪವಾಸ ಅನ್ನಂಗಿಲ್ಲ ಅದಕ್ಕೆ. ಉಪವಾಸ ಅಂದ್ರೆ ಆಹಾರದ ಸ್ಮರಣೆಯೇ ಇಲ್ಲಾರ್ದಂಗೆ ನಾವು ಇದ್ದೀವಿ ಅಂದ್ರೆ ಅದು ಉಪವಾಸ. ಆ ಬಳಿಕ ಉಪ ಅಂದ್ರೆ ಸಮೀಪ, ವಾಸ ಅಂದರೆ ಇರೋದು. ಯಾರ ಸಮೀಪ ಇರೋದು? ಇಲ್ಲಿ ತನಕ ನಾವು ಉಪವಾಸ ಮಾಡ್ಕೋತಾ ಇದ್ದೀವಿ. ಬರೇ ಮನೆ ಸಮೀಪ ಅದೀವಿ, ಮಕ್ಕಳ ಸಮೀಪ ಅದೀವಿ, ಸತಿ ಪತಿಗಳ ಸಮೀಪ ಅದೀವಿ, ಪ್ರಪಂಚದ ಸಮೀಪ ಅದೀವಿ. ಇದನ್ನು ಸ್ವಲ್ಪ ಬಿಟ್ಟ ಶಿವನ ಸಮೀಪ ಬಂದು ಕುಂಡ್ರೋದೇ ಶಿವರಾತ್ರಿಯ ಉಪವಾಸ ಅಂತ ಕರೀತಾರೆ.
ಶಿವನ ಸಮೀಪ ಬಂದು ಕುಂಡ್ರೋದಿದು. ಶಿವ ಅಂದರೆ ಏನು? ಶಾಂತಿ. ಕಣ್ಣು ಮುಚ್ಚಿ ಕುತ್ಕೊಂಡು ಮೊದಲಿಗೇನು ಜಪ ಮಾಡಿದೀವಲ್ಲ ಆ ಮಂತ್ರವನ್ನು ಸ್ಮರಣ ಮಾಡುತ್ತಾ ತದಾಕಾರವಾಗುವುದು ಅಂತ ಕರೀತಾರೆ. ತತ್ ಆಕಾರ ಆಗುವುದು ಅಂದರೆ ಏನು? ಈಗ ಹಾಲಿರ್ತೈತಿ, ಆ ಹಾಲಿನೊಳಗೆ ನಾವು ನೀರು ಹಾಕಿದ್ದೀವಿ ಅಂದ್ರೆ ತದಾಕಾರವಾಯ್ತದು. ನೀರತ್ತು ಬೇರೆ ಉಳಿಲಿಲ್ಲ, ಹಾಲಿನೊಳಗೆ ಒಂದಾಗಿ ಹೋತು, ಹಾಲ ಆತದು. ಈ ಹಾಲಿನ ವ್ಯಾಪಾರಿಗಳು ಏನು ಮಾಡ್ತಾರೆ? ಇದನ್ನು ಮಾಡ್ತಾರೆ ಅವ್ರ ದಂಧ. ಮೊದಲು ಹಾಲು ಇರ್ತೈತೆ, ಚಲೋ ಹಾಲ, ಅದರೊಳಗೆ 1 ಲೀಟ್ರ್ ನೀರು ಹಾಕಿರಂದ್ರೆ ನೀರು ಹೋಗಿ ಅದು ಹಾಲ ಆಗ್ತೈತಿ, ತದ ಆಕಾರವಾಗ್ತೈತಿ. ಹಂಗೆ ನಮ್ಮ ಮನಸ್ಸು ಶಿವನ ಆಕಾರವಾಗಬೇಕು, ಮಂತ್ರಾಕಾರವಾಗಬೇಕು, ಆವಾಗ ಶಿವರಾತ್ರಿ ಸಾರ್ಥಕ ಆಗ್ತದೆ. ನಮ್ಮ ಮನಸ್ಸು ಏನಾಗಬೇಕು? ಆ ಎತ್ತರಕ್ಕೆ ಏರಬೇಕು, ಅಷ್ಟು ಶಾಂತ ಆಗಬೇಕು. ಆವಾಗ ಶಿವರಾತ್ರಿ ಅಂತ ಕರೀತಾರೆ. ರಾತ್ರಿನ ಯಾಕೆ ಆಯ್ಕೆ ಮಾಡಿದ್ರಪ್ಪ? ಹಿಂದಿನ ಹಿರಿಯರು, ತಿಳಿದವರು, ಋಷಿಗಳು ಆಧ್ಯಾತ್ಮಿಕ ಸಾಧನೆಯನ್ನೆಲ್ಲ ಹೆಚ್ಚು ಕಡಿಮೆ ರಾತ್ರಿನೇ ಮಾಡ್ತಾರೆ. ನಮಗತ್ಲೆ ಹೊತ್ತು ಎದ್ದು ಸಾವಕಾಶ ಜಳಕ ಮಾಡಿ ಮೊದಲು 1 ಕಪ್ ಚಹಾ ಕುಡಿದು ಆ ಬಳಿಕ ಜಪ ತಪ ಮಾಡಂಗಿಲ್ಲ. ಜಪ ತಪ ಮಾಡೋ ಸಮಯ ಯಾವುದು? ನಸುಕಿನ ವೇಳೆಯಲ್ಲಿ, ರಾತ್ರಿಯ ವೇಳೆಯಲ್ಲಿ. ಜಗತ್ತೆಲ್ಲ ಮಲಗಿರಬೇಕು, ಸಾಧನ ಮಾಡೋ ಎದ್ದಿರ್ತಾನವಾಗ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ, ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಹೇ. ಯಾರು ಮುನಿಗಳದಾರ, ಯಾರು ಅಂತಹ ಸನ್ಯಾಸಿಗಳದಾರ, ಯೋಗಿಗಳದಾರ, ಜ್ಞಾನಿಗಳದಾರಲ್ಲ, ಅವರು ಎಚ್ಚರಿರ್ತಾರೆ. ಎಲ್ಲಿ? ದೇವನ ಜ್ಞಾನದೊಳಗೆ ಎಚ್ಚರಿರ್ತಾರೆ. ರಾತ್ರಿಯ ವೇಳೆಯಲ್ಲಿ ಎಚ್ಚರಿರ್ತಾರೆ, ಬ್ರಹ್ಮ ಮುಹೂರ್ತದಲ್ಲಿ. ಆದರೆ ನಾವೆಲ್ಲ ನಿದ್ದೆ ಜೋರು ಹತ್ತುದನ 3 ಗಂಟೆ ನಂತರ. ಸಕ್ರೆ ನಿದ್ದೆ ಅಂತ ಕರೀತಾರೆ ಅದಕ್ಕೆ. ಹೊತ್ಕೊಂಡು ಮಕ್ಕೋತಾರೆ. ಮುಂಜಾನೆ ಹೆಂಗೆ ಹಾಕತ್ಲೆ ಹಂಗಂಗೆ ಹೆಚ್ಚಿಗೆ ಹೊತ್ಕೊಂಡು ಮಕ್ಕೋತಾರೆ, ನಿದ್ದೆ ಹೆಚ್ಚಿಗೆ ಹತ್ತದ. ಅದು ನಿದ್ದೆ ಹೆಚ್ಚಿಗೆ ಯಾಕೆ ಬರ್ತೈತಿ ಅಂದ್ರೆ, ನಿದ್ದೆ ಅಂದ್ರೆ ಒಂದು ದೃಷ್ಟಿಯಿಂದ ಶತ್ರು ಅದ, ಇನ್ನೊಂದು ದೃಷ್ಟಿಯಿಂದ ಮಿತ್ರ ಅದ. ದುಡಿದು ಮಲ್ಕೊಂಡ, ಸಂಜೆ 9ಕ್ಕೆ ಮಕ್ಕೊಂಡ ಅಂದ್ರೆ ಅದು ಮಿತ್ರನ ನಿದ್ರೆ, ನಮಗದ ಮಿತ್ರ ಆಗಿ ಕೆಲಸ ಮಾಡ್ತೈತಿ. ರಾತ್ರಿ 12ಕ್ಕೆ ಮಕ್ಕೊಂಡು ಮುಂಜಾನೆ 8ಕ್ಕೆ ಎದ್ದ ಅಂದ್ರೆ ಆ ನಿದ್ರೆಯೇ ನಮಗೆ ಶತ್ರುವಾಗಿ ಪರಿಣಮಿಸ್ತದೆ. ಹೀಗಾಗಿ ಶಿವರಾತ್ರಿ ತಿಳಿದಂಥವರೆಲ್ಲರೂ ಕೂಡ ಸಾಧನಾ ಸಮಯದಲ್ಲಿ ಮಲ್ಕೊಳ್ಳೋದಿಲ್ಲ. ನಾವಾದರೂ ಕೂಡ ಇದನ್ನೆಲ್ಲ ಕಲಿಬೇಕು. ಪರಮ ಪೂಜ್ಯರಾದ ಗುರುಬಸವ ಮಹಾಶಿವಯೋಗಿಗಳು ಸಾಧನಾ ಮಾಡಿದ್ದ ಸಮಯ ಯಾವುದು ಅಂದ್ರೆ ಬ್ರಹ್ಮ ಮುಹೂರ್ತ. ಎಲ್ಲ ಯೋಗಿಗಳು, ಸನ್ಯಾಸಿಗಳು, ಸಾಧಕರು ಹೇಳುವುದೇ 3 ಗಂಟೆ 4 ಗಂಟೆ. ನಾವು ಕೂಡ ಈ ಶಿವರಾತ್ರಿಯಿಂದ ಅದನ್ನೆಲ್ಲ ಕಲ್ಕೋತ ಹೋಗಬೇಕು. ಆ ಬಳಿಕ ಶಿವರಾತ್ರಿ ರಾತ್ರಿಯಲ್ಲಿ ಜಾಗರಣೆ ಇದ್ದು ಮನುಷ್ಯ ಜಪ ಮಾಡಬೇಕು. ಜಪ ಅಂದ್ರೆ ಬಹಳ ದೊಡ್ಡ ಸಾಧನೆ ಅದು. ನಮಗೆ ದೇವರ ಶರೀರ ಕೊಟ್ಟಾನ, ಮನಸ್ಸು ಕೊಟ್ಟಾನ, ಬುದ್ಧಿ ಕೊಟ್ಟಾನ, ಇವು 3 ಕೊಟ್ಟಾನ. ಶರೀರ ಐತಿ, ಶರೀರವನ್ನು ಆರೋಗ್ಯವಂತವಾಗಿ ಇಟ್ಕೋಬೇಕು. ಎರಡನೇದು ಮನಸ್ಸು ಐತಿ, ಮನಸ್ಸಿನ ರಚನಾ ಹೆಂಗದ ಅಂದ್ರೆ ಯಾವಾಗಲೂ ಏನರೇ ಮನನ ಮಾಡ್ಕೋತಿರ್ತೈತಿ. ಮನಸ್ಸು ಗಪ್ಪಗಾರಾತು ಅಂದ್ರೆ ಮನುಷ್ಯ ಬದುಕಿಲ್ಲ ಅಂತ ಅರ್ಥ. ಯಾವಾಗಲೂ ಮನಸ್ಸು ಏನಾದರೂ ಒಂದು ಚಿಂತನೆ ಮಾಡ್ಕೋತಾ ಇರ್ತೈತಿ. ಸಂಕಲ್ಪ ಆದರೂ ಮಾಡ್ತೈತಿ, ವಿಕಲ್ಪ ಆದರೂ ಮಾಡ್ತೈತಿ. ಒಂದು ಕೆಲಸ ಮಾಡತ್ತರೆ ಹೇಳ್ತೈತಿ, ಒಂದು ಕೆಲಸ ಬ್ಯಾಡತ್ತರೆ ಹೇಳ್ತೈತಿ. ಚಲೋ ಮಂದಿದರೆ ಚರ್ಚೆ ಮಾಡ್ತಿರ್ತೈತಿ ಮನಸ್ಸ, ಕೆಟ್ಟ ಮಂದಿದರೆ ವಿಚಾರ ಮಾಡ್ತಿರ್ತೈತಿ. ಖಾಲಿ ಅಂತೂ ಕುಂಡ್ರಂಗಿಲ್ಲ ಅದು. ಒಮ್ಮೆ ನೀವು ಎಬ್ಬಿಸ್ರಿ, ಮುಂಜಾನೆ ಎದ್ರಿ ಅಂದ್ರೆ ಆ ಕ್ಷಣದಿಂದ ಗಾಢ ನಿದ್ರೆ, ಸುಷುಪ್ತಿ ಅವಸ್ಥೆಯವರೆಗೆ ಎಚ್ಚರಿರ್ತದ ಮನಸ್ಸು. ಹೀಗಾಗಿ ಅದು ಯಾವಾಗಲೂ ಮನನ ಮಾಡ್ಕೋತಿರ್ತೈತಿ. ನಾವು ಅದಕ್ಕೆ ಕೆಲಸ ಹಚ್ಚಿದ್ದೀವಿ, ಕೆಲಸ ಮಾಡ್ಕೋತಿರ್ತೈತಿ.
ಇರಲಿಲ್ಲ ಅಂದ್ರೆ ತಿಪ್ಪಿ ಕೆದರ್ಕೋತಿರ್ತದೆ. ಮನಸ್ಸದು ಅದ್ವಿತೀಯ ಶಕ್ತಿ ಆ ಮನಸ್ಸಿನೊಳಗದ. ಅದಕ್ಕೆ ಆ ಮನಸ್ಸಿಗೆ ಋಷಿಗಳು ಯಾವ ಕೆಲಸ ಕೊಟ್ಟರು ಅಂದ್ರೆ, ಜಪ ಮಾಡ್ಕೋತಿರಪ್ಪ, ನಿನ್ನ ಮನಸ್ಸು ಹೊಲಸು ಆಗಂಗಿಲ್ಲ, ನಿನ್ನ ಮನಸ್ಸು ಶಾಂತನೂ ಇರ್ತೈತಿ ಅಂತ ಜಪ ಹಚ್ಚಿದ್ರು. ನಾವೇನು ಮಾಡಬೇಕು? ಜಪ ಮಾಡ್ಕೋತಿರಬೇಕು. ಈಗೇನು ಮೊದಲಿಗೆ ಎಂದೇವಲ್ಲ, ಶಿವಾಯ ನಮ ಓಂ, ಓಂ ನಮಃ ಶಿವಾಯ, ಇದು ಷಡಕ್ಷರ ಮಂತ್ರ. ಈ ಮಂತ್ರವನ್ನು ಯಾವಾಗಲೂ ಜಪ ಮಾಡ್ಕೋತಿರ್ಬೇಕು. ಮಂದಿ ಕೇಳಸಂಗೆ ಮಾಡಿದ ಅಂದ್ರೆ ಅದು ಆಚಿಕ ಜಪ. ಮನೆಯಾಗಿದ್ದಾಗ ಮನೆ ವಾತಾವರಣ ಶುದ್ಧ ಆಗಲಿ ಎತ್ತು ಮಾಡೋದು, ಅಟ್ಟ ತುಸು ಮಾಡ್ಬೇಕು. ಮತ್ತು ಎರಡೆರಡು ತಾಸು ಅಂದ್ರೆ ಕೆಲಸ ಆಗಂಗಿಲ್ಲ, ಬೈತಾರವ್ರು. ಆ ಬಳಿಕ ಎರಡನೇದ್ದು ಉಪಾಂಶು, ನಮಗಟ್ಟ ಕೇಳಿಸ್ಬೇಕು, ಅಟ್ಟ ತುಟಿ ಪಿಟಿಕಿಸ್ ಅನ್ನೋದು ಉಪಾಂಶು ಜಪ. ಮೂರನೇದ್ದು ಮಾನಸಿಕ ಜಪ, ಮಂದಿ ಕೇಳ್ಸಂಗೂ ಇಲ್ಲ, ಮಂದಿ ಗೊತ್ತನೂ ಆಗಂಗಿಲ್ಲ. ಗುಪ್ತ ಸಾಧನ, ಸಿದ್ಧ ಸಾಧನ, ಅತ್ಯಂತ ಬೇಗನೆ ಫಲ ಕೊಡುವ ಸಾಧನ ಅಂದ್ರೆ ಮಾನಸಿಕ ಜಪ. ನಾವು ಸಾಧನ ಮಾಡ್ಲಾತ್ತಿದ್ದೇವತ್ತು ಮಂದಿಗೆ ಗೊತ್ತಾಗಿರಬಾರ್ದು. ಊರಿಗೆ ಡಂಗರ ಹೊಡೆದು ಜಪ ಮಾಡೋದಲ್ಲ, ಊರಾಗೆಲ್ಲ ನಾ ಭಾಳ ದೊಡ್ಡ ಶಿವಭಕ್ತ ಅಂತ ಹೇಳುವುದಲ್ಲ, ಯಾರಿಗೂ ಗೊತ್ತಾಗಿರಬಾರ್ದು. ಈಗ ಒಂದು ಗಿಡ ಬೆಳಿಬೇಕಾಗಿತ್ತು ಅಂದ್ರೆ ಅದಕ್ಕೆ ಮ್ಯಾಲ ಕಾಣೋದು ಸ್ವಲ್ಪ ಇರ್ತೈತಿ, ಬೇರೆ ಹೆಚ್ಚು ಕೆಲಸ ಮಾಡ್ತಾವೆ. ಬೇರನ ಕೆಲಸ ಮಾಡಲಿಲ್ಲ ಅಂದರೆ ಗಿಡ ಏನು ಬೆಳಿತೈತಿ, ಹಣ್ಣೇನು ಕೊಡ್ತದೆ. ಹಂಗೆ ಜಪ ಅಂದರೆ ಇದು ಬೇರಿದ್ದಂಗೆ. ನಾವು ಸಿದ್ಧಿಯನ್ನು ಪಡಿಬೇಕಂದ್ರೆ, ಮೋಕ್ಷವನ್ನು ಪಡಿಬೇಕಂದ್ರೆ ಜಪ ಇದು ಗುಪ್ತವಾಗಿ ನಡಿಬೇಕು, ನಿರಂತರವಾಗಿ ನಡಿಬೇಕು. ಹಗಲ ರಾತ್ರಿ ಅನ್ನದೇ ಮನಸ್ಸಿನಲ್ಲಿ ನಿರಂತರವಾಗಿ ಜಪ ನಡೀತು ಅಂದ್ರೆ ಆಗ ಮನುಷ್ಯ ಶಿವಸ್ವರೂಪಿಯಾಗ್ತಾನೆ. ಅವನ ಶರೀರ ಮಂತ್ರಮಯ ಶರೀರ ಆಗ್ತದೆ. ಅದಕ್ಕಾಗಿ ಈ ಶಿವರಾತ್ರಿಯನ್ನು ಮಾಡ್ಯಾರ. ಶಿವನಿಗೆ ಬಹಳೇನು ಬಂಗಾರ ಬೆಳ್ಳ್ಯಾವ ಅಲ್ಲ ಅವನು ಶಿವ. ಸ್ಮಶಾನದ ಬೂದಿ ಮೈಗೆ ಹಚ್ಕೊಂಡ, ಆ ಬಳಿಕ ಕೊರಳಾಗ ಹಾವು ಹಾಕ್ಕೊಂಡ, ಒಂದು ಡಮರುಗ, ಒಂದು ತ್ರಿಶೂಲ, ರುದ್ರಾಕ್ಷಿ, ಇಷ್ಟಾದ್ರೆ ಮುಗಿದು ಹೊತ್ತು, ಒಂದು ಬಿಲ್ಪತ್ರಿ, ಒಂದು ತುಸು ನೀರಾದ್ರೆ ಮುಗಿತು. ಅಭಿಷೇಕ ಪ್ರಿಯ ಶಿವ. ಶಿವ ಅಂದ್ರೆ ಅಭಿಷೇಕ ಪ್ರಿಯ ಅದಾನ. ಹೀಗಾಗಿ ಶಿವನ ಪೂಜಾ ಮಾಡೋದಂದ್ರೆ ಬಿಲ್ಪತ್ರಿ, ಒಂದಿಷ್ಟು ನೀರ, ಆ ಬಳಿಕ ಒಂದು ಊದುಬತ್ತಿ, ಒಂದಿಷ್ಟು ದೀಪ ಬೆಳಗಿದ್ರೆ ಪೂಜಾ ಮುಗಿತು. ಭಾಳ ಸರಳದಾನ ಶಿವ, ಅಷ್ಟೇ ಕಠಿಣನೂ ಅದಾನ. ಮ್ಯಾಲ ನೋಡ್ಲಾಕ ಸರಳ ಇದ್ರೂ ಸಾಧನ ಮಾಡ್ಕೋತ ಹೋದ್ರೆ ಕಠಿಣನೂ ಇರ್ತದೆ. ಹೀಗಾಗಿ ನಾವೆಲ್ಲರೂ ಕೂಡ ಅಂತಹ ಸಾಧನೆಯನ್ನು ಮಾಡ್ಕೋತ ಹೋಗಬೇಕು. ಶಿವರಾತ್ರಿಯ ನಿಮಿತ್ತವಾಗಿ ಭಸ್ಮ, ವಿಭೂತಿ ಎಲ್ಲರ ಮನೆಯಾಗಿರ್ಬೇಕು. ಅದು ಎಂಥ ವಿಭೂತಿ? ಚಲೋ ವಿಭೂತಿ ಇರಬೇಕು. ಈಗೆಲ್ಲ ಸುಣ್ಣದ ವಿಭೂತಿ ಹಚ್ಕೋತೀರಿ, ಅದೇನು ಭಸ್ಮನೂ ಅಲ್ಲ, ಏನೂ ಅಲ್ಲ. ಎಲ್ಲರೂ ಮನ್ಯಾಗ ಜರ್ಸಿ ಆಕಳ ಕಟ್ಟಿದ ಬಳಿಕ ಮತ್ತದು ಆಕಳ ಹೆಂಡಿ ಭಸ್ಮ ಎಲ್ಲಿ ಬರ್ಬೇಕು? ಎಮ್ಗಳು ಹೆಚ್ಚಾದು, ಜರ್ಸಿ ಆಕಳು ಹೆಚ್ಚಾದು, ಜವಾರಿ ಆಕಳು ಇಲ್ಲ. ಮತ್ತು ಭಸ್ಮ ಅದರಲ್ಲೇ ತಯಾರು ಮಾಡೋದು. ಅದಕ್ಕೆ ಅವರು ಸುಣ್ಣದ ನೀರು ಮಾಡಿ ಕಲಿಸಿ ಗಟ್ಟಿ ಮಾಡಿ ಚೌಕ್ ಒಡಿ ಮಾಡಿ ಇಟ್ಟುಬಿಡ್ತಾರೆ. ಭಸ್ಮ ಶುದ್ಧ ಇರಬೇಕು. ಎರಡನೇದ್ದು, ಎಲ್ಲರ ಕೊರಳಾಗ ಒಂದರೆ ರುದ್ರಾಕ್ಷಿ ಇರಬೇಕು, ಇಲ್ಲಂದ್ರೆ ಅದು ರುದ್ರಾಕ್ಷಿ ಮಾಲೆ ಇರಬೇಕು. ಮೂರನೇದ್ದು, ಲಿಂಗ ಇರಬೇಕು ಕೊರಳಲ್ಲಿ. ಇವಿಷ್ಟಿದ್ದು ಅಂದರೆ ಇವಕ್ಕೆ ಶಿವನ ಚಿಹ್ನೆಗಳು ಅಂತ ಕರೀತಾರೆ. ನಮ್ಮ ಕೊರಳೊಳಗೆ ಬಂಗಾರ ಸರ ಅದಾವು, ಉಳ್ಕಿದ್ದು ಮತ್ತೇನೇನೋ ಗದ್ದಲ 108 ಮಾಡಿ ಹಾಕ್ಕೊಂಡು ಕೂತದೀವಿ ಕೊರಳಾಗ. ದೇವರ ಅದನ್ನೇನು ನೋಡಂಗಿಲ್ಲ ಅವ. ಇದು ಬಂಗಾರದ ಎಟ್ಟು ಮಾಡಿಸ್ಯಾರಪ್ಪ ಅಂತ ನೋಡಂಗಿಲ್ಲ. ದೇವ್ರು ನೋಡುವುದೇನಪ್ಪ, ಇವು ಜಪ ಮಾಡ್ತಾನೋ ಇಲ್ಲೋ, ರುದ್ರಾಕ್ಷ ಐತೋ ಇಲ್ಲೋ, ವಿಭೂತಿ ಹಚ್ಕೋತಾನೋ ಇಲ್ಲೋ, ಇದನ್ನು ನೋಡ್ತಾನೆ. ಆದ್ದರಿಂದ ನಾವೆಲ್ಲರೂ ಶರಣರ ತತ್ವದ ಪ್ರಕಾರ ಗುರು ಲಿಂಗ ಜಂಗಮ
ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ಇವು ಅಷ್ಟಾವರಣಗಳು, ಇವುಗಳನ್ನು ಪಾಲಿಸಬೇಕು. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಇವು 6 ಶಟಸ್ಥಲಗಳು. ಇವುಗಳನ್ನು ಏರಿ ಲಿಂಗೈಕ್ಯ ಸ್ಥಿತಿಯ ಅನುಭವವನ್ನು ಪಡಿಬೇಕು. ಇದು ಶರಣ ತತ್ವ. ಇದನ್ನು ನಾವೆಲ್ಲ ಪಾಲಿಸ್ಕೋತ ಹೋಗೋದೈತಿ. ಶಿವರಾತ್ರಿ ನಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಶಿವನ ಕೃಪೆ ಎಲ್ಲರ ಮೇಲೆ ಆಗಲಿ. ಇನ್ನು ಬ್ಯಾಸಿಗೆ ಪ್ರಾರಂಭ ಆಗ್ತದೆ. ತಂಡಿ ಮುಕ್ಕೋತು ಹೋಯ್ತು. ಇನ್ನು ಶಿವರಾತ್ರಿ ಶಿವ ನೆರಳ ಹಿಡ್ದ ಅಂತ ಹಿಂದಿನ ಹಿರಿಯರು ಹೇಳ್ಯಾರ. ಬಿಸಿಲು ಹೆಚ್ಚಾಗತೈತೇನು, ಅದಕ್ಕೆ ಬಿಸಿಲು ಹೆಚ್ಚಾದಂಗೆ ಚಪಾತಿ ಹೆಚ್ಚು ತಿನ್ನಬೇಡ್ರಿ. ಕಾಳಜಿ ನಾವು ಮಾಡ್ಬೇಕಲ್ಲ. ಮತ್ತು ಜ್ವಾಳದ ರೊಟ್ಟಿ, ಜ್ವಾಳದ ಅಂಬಲಿ, ಮಜ್ಜಿಗೆ ಇಂಥವು ಕುಡ್ಕೋತಿದ್ರಿ ಮಾಡ್ಕೋತಿದ್ರಿ ಅಂದ್ರೆ ಶರೀರ ಚಲೋ ಇರ್ತೈತಿ. ಅದನ್ನು ಬಿಟ್ಟು ಬ್ರೆಡ್ ತಿನ್ನೆ, ಬಿಸ್ಕಿಟ್ ತಿನ್ನೆ, ಕುರ್ಕುರೆ ತಿನ್ನೆ, ಇಡ್ಲಿ ತಿನ್ನೆ, ವಡ ಇವೇ ನಮ್ಮ ಆಹಾರ ಅಲ್ಲಿವು. ಅದಕ್ಕೆ ಬ್ಯಾಸಿಗೆಗೆ ತಕ್ಕಂಗೆ ನಾವೆಲ್ಲರೂ ಬದುಕೋಣ ಅಂತ ಆಹಾರ ಪದ್ಧತಿ ನಮ್ಮದಾಗಲಿ. ಆ ಬಳಿಕ ವಿಶೇಷವಾಗಿ ಶಿವರಾತ್ರಿ ನಿಮಿತ್ತವಾಗಿ ಇದು ಬೀಳೂರ ದ್ರಾಕ್ಷಿ ಊರಿದು, ದ್ರಾಕ್ಷಾ ನಗರಿ. ಇಂಥ ದ್ರಾಕ್ಷಿ ಊರಿನೊಳಗೆ ತಾವೆಲ್ಲ ಪರಮ ಪೂಜ್ಯ ಗುರುಬಸವೇಶ್ವರ ಮಹಾಶಿವೋಗಿಗಳ ಗದ್ದಿಗೆಗೆ ಮಠಕ್ಕೆ ಎಲ್ಲ ರುದ್ರಾಕ್ಷಿ ಒಳಗನ ಈ ನಮ್ಮ ದ್ರಾಕ್ಷಿ ಒಳಗನ ಅಲಂಕಾರ ಮಾಡಿಬಿಟ್ಟಾರೆ. ಎಲ್ಲ ತೋಟದಲ್ಲಿ ಬೆಳೆದಂಥ ದ್ರಾಕ್ಷಿಗಳನ್ನೆಲ್ಲ ನಿನ್ನೆ ತಂದು ಕೊಟ್ಟು, ನಿನ್ನೆ 11:30 ತನಕ ಎಲ್ಲ ಒಂದು 50 ಜನ ಯುವಕರೆಲ್ಲ ಕೊಡ್ಕೊಂಡು ಗದ್ದಿಗೆಗೆ ಮೇಲಿನ ಮಠಕ್ಕೆಲ್ಲ ಅಲಂಕಾರ ಮಾಡ್ಯಾರ. ದ್ರಾಕ್ಷಿ ತಂದು ಕೊಟ್ಟವರಿಗೆ, ಅಲಂಕಾರ ಮಾಡಿದ ಹುಡುಗರಿಗೆ ಎಲ್ಲರಿಗೆ ಜೋರಾಗಿ ಚಪ್ಪಾಳೆ ತಟ್ಟಿ ಅಭಿನಂದನೆ ಸಲ್ಲಿಸಬೇಕು. ಅವರೆಲ್ಲರಿಗೂ ಒಳ್ಳೆಯದಾಗಲಿ. ಇನ್ನು ಯಾರ್ಯಾರ್ದು ಮುಂದೆ ಬರೋದವಲ್ಲ ಅವರು ತಂದು ಕೊಡುತ್ತು ಬರೀ, ಅವ್ರಿಗೂ ಒಳ್ಳೆಯದಾಗ್ತೈತಿ. ದ್ರಾಕ್ಷಿ ಊರೈತಿ. ಆ ಬಳಿಕ ಈಗ ಏನಾಗೈತಿ, ಹಕ್ಕಿ ಪಕ್ಕಿಗಳ ಸಲುವಾಗೈತಿ. ಏನು ಬಿಡಂಗಿಲ್ಲ, ನೀವು ಜಳಿಗೆ ಹಾಕ್ತೀರಿ ಹಾಕ್ರಿ. ಆದರೂ ಒಂದು 5 ಗಿಡ ಅರೆ ಔಷಧ ಹೊಡಿಲಾರ್ದ ಪ್ರಾಣಿ ಪಕ್ಷಿಗಳ ಸಲುವಾಗಿ 4 ಜನರ ಸಲುವಾಗಿ ಇಡಬೇಕು. 1000 ಗಿಡ ಇದ್ದು ಅಂದ್ರೆ 5 ಗಿಡ ನಿಮ್ಮೂ ಅಲ್ಲ, ಧರ್ಮದು ಹೊತ್ತು ಬಿಟ್ಟು ಬಿಡ್ಬೇಕು. ದ್ರಾಕ್ಷಿ ಗಿಡ ಹೊತ್ತು ವ್ಯವಸ್ಥೆ ಮಾಡೋದು ಮತ್ತು ಬಿಟ್ಟು ಬಿಡೋದು ಅಂದ್ರೆ ಒಣಗಲಿ ಏನಾರೇ ಆಗಲಿ ತಿಂಗಲ್ಲ. ವ್ಯವಸ್ಥೆ ಮಾಡಿ ಔಷಧ ಹೊಡಿಲಾರ್ದ ಗುಬ್ಬಿ ಬಂದು ನಿಮ್ಮ ದ್ರಾಕ್ಷಿ ತಿನ್ನಬೇಕು. ಹಂಗೆ ನೀವು ಬೆಳೆಸ್ಬೇಕು. ಎಲ್ಲ ಅಲ್ಲ, ಮತ್ತು 5 ಹೆಚ್ಚು ಹೊಲ ಇದ್ದವ್ರು ಒಂದು 10 ಇಷ್ಟು ಮಾಡ್ರೆ ಇದಕ್ಕೆ ಧರ್ಮ ಅಂತ ಕರೀತಾರೆ. ಹಂಗೆ ಇವತ್ತಿಲ್ಲೆಲ್ಲ ದ್ರಾಕ್ಷಿ ಅಲಂಕಾರವನ್ನು ಮಾಡ್ಯಾರ.